ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ರಣದೀಪ್ ಸಿಂಗ್ ಸುರ್ಜೇವಾಲಾರವರೇ, ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳಂತ GC ಚಂದ್ರಶೇಖರ್ ಅವರು, ತನ್ವೀರ್ ಶೇಟ್ ಅವರು, 3 ಜಿಲ್ಲಾ ಮಂತ್ರಿಗಳಂತ ನಮ್ಮ ಮುನಿಯಪ್ಪನವರು, ನಮ್ಮ ಸುಧಾಕರ್ ಅವರು, ಬೈತಿ ಸುರೇಶ್ ಅವರು, ಇನ್ನ ಎಲ್ಲ ವೇದಿಕೆ ಇರುವಂತ ಎಲ್ಲ ನನ್ನ ಸಚಿವ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಸ್ಥಳೀಯ ಶಾಸಕರು, ನಮ್ಮ ಪ್ರದೀಪ್ ರವರು, ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರುಗಳೇ, ಕಾರ್ಯಕರ್ತರುಗಳೇ, ಪದಾಧಿಕಾರಿಗಳೇ, ಜಿಲ್ಲಾ ಅಧ್ಯಕ್ಷರುಗಳೇ, ಬ್ಲಾಕ್ ಅಧ್ಯಕ್ಷರುಗಳೇ ಮತ್ತು ಮನ್ರೇಗಾದ ಎಲ್ಲ ನೌಕರ ಸಿಬ್ಬಂದಿಯವರೇ, ಎಲ್ಲ ಬಂಧು ಭಗಿನಿಯರೇ, ಇವತ್ತು ನಾವು ಈ ದೇಶವನ್ನ ಉಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮವನ್ನು ಕೊಟ್ಕೊಂಡು ಬದುಕಿನ ಬಗ್ಗೆ ಬದಲಾವಣೆಯನ್ನು ತರುವಂತ ಕೆಲಸ ಯಾವಾಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಮನ್ರೇಗಾ ಕಾರ್ಯಕ್ರಮ ಏನು ಇವತ್ತು ಈ ಹೋರಾಟ ಇಟ್ಕೊಂಡಿದ್ದೇವೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ. 20 ವರ್ಷದ ಹಿಂದೆ ಮಾನ್ಯ ಬಡ ಜನತೆಯ ಉದ್ಯೋಗವನ್ನ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಅವರ ಕೈಗೆ ಕೆಲಸವನ್ನು ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಬದಲಾವಣೆ, ಒಂದು ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇಟ್ಟು ಗ್ರಾಮ ಪಂಚಾಯಿತಿಗಳು ಈ ಕಾರ್ಯಕ್ರಮವನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತು. ಹಸಿದ ಹೊಟ್ಟೆಗೆ ಖಾಲಿ ಜೋಬ್ಗೆ ಇವತ್ತು ಅದರ ನೋವು ಏನು ಅಂತೇಳಿ ಅರಿವಿದೆ. ಇವತ್ತು ನಮ್ಮ ಹೆಣ್ಣುಮಕ್ಕಳು 60% ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ಇವತ್ತು ಕೂಲಿಯನ್ನ ಮಾಡ್ತಾ ಇದ್ದಾರೆ. ಯಾರೇ ಪಂಚಾಯತಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪಂಚಾಯತಿಯವರೇ ಈ ಕೆಲಸವನ್ನ ನಿರ್ಧಾರ ಮಾಡುವಂತ ಒಂದು ತೀರ್ಮಾನ ನಾವೆಲ್ಲ ಮಾಡಿದ್ದೇವೆ. ಸುಮಾರು 5,900 ಪಂಚಾಯತಿಗಳಲ್ಲಿ ಕನಿಷ್ಠ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆ ಪಂಚಾಯತಿಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಈ ದೇಶಕ್ಕೆ ಒಂದು ಶಾಶ್ವತವಾದಂಥ ಆಸ್ತಿಗಳನ್ನು ನಿರ್ಮಾಣವನ್ನು ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ನಿಮ್ಮ ಕಣ್ಣುಗಳೇ ಸಾಕ್ಷಿ, ನೀವೇನು ಕಿವಿಲೇನು ಕೇಳಬೇಕಾದಿಲ್ಲ, ನಿಮ್ಮ ಕಣ್ಣುಗಳು ಸಾಕ್ಷಿ. ಇವತ್ತು ಈ ನರೇಗಾ ಉಳಿಸಿ, ಈ ದೇಶ ಉಳಿಸಿ, ನಮ್ಮ ಹಳ್ಳಿಗಳನ್ನು ಉಳಿಸಿ, ರೈತರನ್ನು ಉಳಿಸಿ, ಕಾರ್ಮಿಕರನ್ನು ಉಳಿಸಿ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಉಳಿಸಿ ಅಂತ ಕೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ದೀಪ ಹತ್ತಿ ಆರಿ ಹೋಗುವಾಗ ಜೋರಾಗಿ ಉರಿತದಂತೆ, ಹಂಗೆ ಬಿಜೆಪಿಯ ಅಂತಿಮ ದಿನಗಳು ಬಂದು ಈ ಕಾರ್ಯಕ್ರಮವನ್ನ, ಈ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುತ್ತ ಕೆಲಸ ಮಾಡ್ತಾ ಇದೆ. ನಾನು ಹೇಳಿದೆ, ನಮ್ಮ ಜೋಬಲ್ಲಿರೋ ನೋಟು ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಾಕ್ಬಿಟ್ಟು ನಿಮ್ಮ ಫೋಟೋ ಹಾಕೋಬಿಡಿ ಅಂತ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಂದು ನೋಟ್ನಲ್ಲೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ. ಅದಕ್ಕೆ ನಾವು ಪಕ್ಷ ಮತ್ತು ಸರ್ಕಾರ ನಾವೆಲ್ಲ ಚರ್ಚೆ ಮಾಡಿ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಸರುಗಳ ಮುಂದೆ
ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಟು ಆ ಊರಿನ ಗ್ರಾಮ ಪಂಚಾಯಿತಿ ಅಂತೇಳಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಿಮ್ದು ಯಾವ್ದಾದ್ರು ಒಂದು ಪಂಚಾಯಿತಿ ಇರಲಿ, ಆ ಗ್ರಾಮ ಪಂಚಾಯಿತಿ ಹೆಸರು ಪಕ್ಕ ಈಗ ಕೋಲಾರ ಅನ್ಕೊಳ್ಳಿ, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಹಳ್ಳಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಕೋಲಾರ ಗ್ರಾಮ ಪಂಚಾಯಿತಿ ಅಂತೇಳಿ ಹೆಸರನ್ನ ನಾಮಕರಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಉದ್ಯೋಗ ಖಾತ್ರಿ ಯೋಜನೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ಇಡೀ ದೇಶದ ಕಾರ್ಯಕ್ರಮ, ದೇಶದ ಬಡಜನತೆಯ ಕಾರ್ಯಕ್ರಮ. ದೇಶದ ಬಡಜನತೆಗೆ ಕೂಲಿ ಕೊಟ್ಟು ಆತ್ಮಧೈರ್ಯ ತುಂಬುವಂತ ಒಂದು ಕಾರ್ಯಕ್ರಮ. ಇವತ್ತು ಮನ್ರೇಗಾವನ್ನ ಮರುಕಳಿಸಿ ಉದ್ಯೋಗ ಹಕ್ಕನ್ನ ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತ ಹಕ್ಕನ್ನ ಮರುಸ್ಥಾಪನೆಯನ್ನು ಮಾಡುವಂತ ಉದ್ದೇಶದಿಂದ ಈ ಹೋರಾಟವನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಕನ್ನಡಿಗರ ಮೇಲೆ, ಭಾರತದ ಬಡಜನತೆ ಮೇಲೆ ಇದೊಂದು ದೊಡ್ಡ ಅನ್ಯಾಯ ನಡೀತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಪಂಚಾಯತಿಗಳಲ್ಲಿ 60% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 40% ಬಿಜೆಪಿ ಇರುವಂತ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಕೂಡ ನಮ್ಮ ಕೈಲಿ ಕೊಡಕ್ ಆಗಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಎದುರ್ಕೊಂಡು ಎಲ್ಲಿ ಸರ್ಕಾರ ಬಿದ್ದೋಗ್ಬಿಡ್ತದೋ ಅಂತ ಹೇಳಿ ಅವ್ರಿಗೇನೋ ಒಂದು ಪಾಲಿಶ್ ಮಾಡಿ ಓಟನ್ನು ಹಾಕ್ಸ್ಕೊಂಡ್ರು. ಆದ್ರೆ ಇವತ್ತು ಈ ಬಡ ಜನತೆಯ ಉಳಿಸ್ಕೊಳ್ಳಿಕ್ಕೆ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ನಾವು ಇವತ್ತು ಮರ ಕೆಳಗಡೆ ಮರದಿಂದ ಹೂ ಬಿದ್ದೋಗ್ತದೆ, ಬಿದ್ದೋದ ಹೂವನ್ನು ಯಾವತ್ತೂ ಅರಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಹೊಸ ಶಿಖರಗಳನ್ನು ನೋಡಬೇಕು. ಈ ಉದ್ಯೋಗವನ್ನು ಕೊಡುವಂಥದ್ದು ಪ್ರತಿದಿನದ ಬದುಕಿಗೋಸ್ಕರ, ಪ್ರತಿದಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ. ಹಂಗೆ ಇವತ್ತು ಈ ಯೋಜನೆ ಮರಣಶಾಸನವನ್ನ ಇವತ್ತು ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ನೀವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಇವತ್ತು ಬಂದಿದ್ದೀರಿ, ಹೋರಾಟಕ್ಕೆ ಹೆಜ್ಜೆ ಹಾಕಿದ್ದೀರಿ. ಇವತ್ತು ನೀವೆಲ್ಲರೂ ಕೂಡ ಬಡತನದ ಏನು ಅನುಭವ ಇರುವಂತ ಮಾತ್ರ ಅವರಿಗೆ ಅನ್ನದ ಬೆಲೆ ಗೊತ್ತಿದೆ. ಆದ್ರಿಂದ ಕಾಂಗ್ರೆಸ್ಸು ನಮ್ಮ ಬಡಜನತೆಯ ಆರ್ಥಿಕ ಶಕ್ತಿಯನ್ನು ತುಂಬುವಂತ ದೃಷ್ಟಿಯಿಂದನೇ ಇವತ್ತು ನಾವು 5 ಗ್ಯಾರಂಟಿಗಳನ್ನು ತೆಗೆದುಕೊಂಡು ಬಂದು, ಅದೇ ರೀತಿ ಉದ್ಯೋಗ ಖಾತ್ರಿ ಗ್ಯಾರಂಟಿ ಇದು. ಬೆಲೆಗಳು ಗಗನಕ್ಕೆ ಹೋಗ್ತಾ ಇತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಆ ದೃಷ್ಟಿಯಿಂದನೇ 5 ಗ್ಯಾರಂಟಿಗಳನ್ನು ತಂದು, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸ್ತಾ ಇದ್ದೇವೆ. ನನ್ನ ತಾಯಂದಿರು ಸೋದರಿಯರೆಲ್ಲ ಉಚಿತವಾಗಿ ಪ್ರಯಾಣ ಬೆಂಗಳೂರಿಗೆ, ದೇವಸ್ಥಾನಗಳಿಗೆ, ನೆಂಟರ ಮನೆಗೆ, ಬೀಗರ ಮನೆಗೆ ಎಲ್ಲ ಕೂಡ ಇವತ್ತು ಮಾಡ್ತಾ ಇದ್ದಾರೆ.